ಗೋವರ್ಧನ ಗಿರಿಯನ್ನು ಕಿರುಬೆಳೆನೆತ್ತಿದ ಗೋವರ್ಧನ ಗಿರಿಧರನೇ, ದೇವಕಿ ನಂದನನೇ, ಯಶೋಧ ಕಂದನೆ, ಮುರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೇನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೇರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದರೆ ಮುಂದೆ ಆಗಬಹುದಾದ ಎಲ್ಲ ಅನರ್ಥಗಳಿಗೆ ತಾವೇ ಕಾರಣರಾಗುವರು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಇತಿಹಾಸ, ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಭಿಷೇಕದಿಂದ ತೋಯಿಸುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಸತ್ಯಸಂಧರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ, ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿರುವ ದೀರ್ಘ ವೈವೃತ್ತದಿಂದಲೂ ಪಾಂಡುನಂದನರು ಈಗಲೂ ಸದಾ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಸರ್ಪಬಂಧ, ಕಪಟ ಜೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗಾದ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ, ಮೋಸ, ಅಟ್ಟಹಾಸ, ಕಪಟ ವಂಚನೆ, ಮೋಸ, ಅಟ್ಟಹಾಸ, ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಸಂಧಿಬೇಡಲು ಬಂದ ರಾಯಭಾರಿ ಕುಲಾಂತಕನಲ್ಲವಯ್ಯ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯವಸುತ ಭೀಮಾರ್ಜುನನ ಕುಲ ಸಹದೇವ, ಸಮಾನ್ಯನಂದರಿತು ದುಡುಕಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಕರ್ತವ್ಯಗಳನ್ನು, ವಿಚಾರ ಅವಿಚಾರಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪ್ರಿಯ ಪುತ್ರರೇ, ಸಭಾಸದರೇ,
ಶ್ರೀಕೃಷ್ಣ ಪರಮಾತ್ಮನು ಸಭೆಯಲ್ಲಿ ನಿರೂಪಿಸಿದ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಿ. ಶಾಂತಿ ಸಂಧಾನವನ್ನು ವ್ಯರ್ಥಗೊಳಿಸುವುದು ಮುಂದೆ ಘೋರ ಅನರ್ಥಕ್ಕೆ ಕಾರಣವಾಗುವುದು. ಕುಮಾರ ಸುಯೋಧನ, ತಾತ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಲ್ಲಿ ದ್ವೇಷವೇಕೆ? ಎಲ್ಲರೂ ಅನ್ಯೋನ್ಯತೆಯಿಂದ ಬಾಳುವುದು ಮೇಲಲ್ಲವೇ ಕುಮಾರ? ಪಿತಾಮಹ ಭೀಷ್ಮಾಚಾರ್ಯರಿಗಿಂತ ನೆನೆ ಹೆಚ್ಚಾಗಲ್ಲ. ಈ ಸಿರಿ ಸಂಪತ್ತು ಐಶ್ವರ್ಯ ಯಾರಿಗೂ ಶಾಶ್ವತವಲ್ಲ, ಯಾರಿಂದೆಯೂ ಹೋಗೋದಿಲ್ಲ. ಆದ್ದರಿಂದ ನಿನ್ನ ಮನಸ್ಸಿಗೆ ಒಂದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ದುರ್ಯೋಧನ ಯಾರು? ವಿದುರ ಚುಕ್ಕಪ್ಪ. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವೇ ಅರಣ್ಯ ರೋದನವೇ. ಏನು ಮಾಡುವುದು? ನಿನ್ನಾಗಿ ಕೆಡುವರನ್ನು ನೋಡಿದರೆ ಹೀಗೆ ಬಾಳು ಬದುಕು ಎಂದು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಈಗ ಸುಮ್ಮನಿದ್ದರೆ ಕೇಡು ಸಂಭವಿಸುವುದು. ನೋಡು ಸುಯೋಧನ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನಿಗಿಂತ ಪರಮ ಪೂಜ್ಯರಾದ ಭೀಷ್ಮಾಚಾರ್ಯರಿಗಿಂತ ಆಚಾರ್ಯ ದ್ರೋಣಾಚಾರ್ಯರಿಗಿಂತ ಹೆಚ್ಚಾಗಿ ನಾನು ಹೇಳಲು ಶಕ್ತನಲ್ಲ. ಸಮಸ್ತ ರಾಜ್ಯವನ್ನೇ ನೀನೇ ಹಾಳು, ಸುಖ ಸಂತೋಷದಿಂದ ಇರು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಸತ್ಯ ಸುಂದರಾದ ಪಾಂಡವರಿಗೆ ಕೊಡು ಸುಯೋಧನ. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿಮಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮಗಳ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ಇನ್ನು ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಔಚಿತ್ಯವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಸ್ವಾಭಿಮಾನದ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಕೃಷ್ಣ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಾಗ್ರಹದ, ದುರಾಶಯದ, ದುಸ್ಸಹವಾಸದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿಲ್ಲಿಸು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುರಾಶಯದ, ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಈ ಕೆಚ್ಚದೆ ಕೌರವನನ್ನು ಕೊಚ್ಚಬೇಕೆಂದಲ್ಲವೇ ಆ ನಿನ್ನ ತುಚ್ಛ ಭೀಮ? ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರನನ್ನು ವಧಿಸಬೇಕೆಂದಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿ ಸ್ನೇಹವನ್ನು ಬೆಳೆಸಿದರಲ್ಲವೇ
ಆ ಪಾಂಡವರು ಅದು 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 ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತಖಂಡದಲ್ಲಿ ತಮ್ಮದೇ ಆದ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಹಗಲು ಕನಸು ಕಾಣುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರೆಂದು ಮಾತು ಮಾತಿಗೆ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗುವುದಿಲ್ಲ. ಕೃಷ್ಣ, ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಾಗುವುದಿಲ್ಲ ಕೃಷ್ಣ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವನ್ನನ್ನು ಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಬಿರುನುಡಿಗಳ ಮಾತ್ರ ಶಾಂತವಾಗುವುದಿಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಬಹಳ ಒಳ್ಳೆಯದು. ಏನಿ ಪಾಂಡವರ ಕೂಡಿ ಬಾರದು, ಬೇಡ ಬೇಡ ಬಲು ಬೇಸರವು. ಏನಿ ಪಾಂಡವರ ಕೂಡಿ ಬಾರದು, ಬೇಡ ಬೇಡ ಬಲು ಬೇಸರವು. ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು, ಕಾಡಿಗೋಗದೆ ಸೇರಲಾಗದು ರಾಜ್ಯವನ್ನು. ನಾಡು ದೊರೆಯದು, ಕಾಡಿಗೋಗದೆ ಸೇರಲಾಗದು ರಾಜ್ಯವು. ಪುಂಡ ಪಾಂಡವರ ಪುಂಡಡಿಗಿಸಿನ ಮೆಟ್ಟಿ ಮೆರಿವೆ ದೊರೆಯೊಳಗೆ, ಎದೆ ಮೆಟ್ಟಿ ಮೆರಿವೆ ದೊರೆಯೊಳಗೆ, ಎದೆ ಮೆಟ್ಟಿ ಮೆರಿವೆ ದೊರೆಯೊಳಗೆ. ಕೃಷ್ಣ, ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಡಿಯಬಲ್ಲೆ. ಎದುರಿಗೆ ಬಿದ್ದ ಎದುರಾಳಿಗಳ ಸೊಕ್ಕರಿಗಿಸಬಲ್ಲೆ. ಆದರೆ ಇಂಥ ಬಿರುನುಡಿಗಳು ಮಾತ್ರ ಸಹಿಸಲಾರೆ. ಆ ದಿಕ್ಕೆಟ್ಟು ದಿಕ್ಕಪಾಲಗಳ ಆ ನಿನ್ನ ಪಾಂಡವರ ಸೇನಾ ಸಮೂಹನೆ ಅಡಗಿಸಬಲ್ಲ ಗಂಡುಗರಿಗಳೆಂದು ತಿಳಿ. ಬಾರಿ ಬಾರಿಗೂ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆ ತೋರುತ್ತಿರುವ ಆ ನಿನ್ನ ಪುಂಡತನ ಇಂದಿಗೆ ಕೊನೆಯಾಗಿ ಹೋಗಲಿ. ಹೋಗು ಹೋಗು, ಸಮರವೇ ಸಿದ್ಧ. ದುರ್ಯೋಧನ, ಯಾರು ಸಮರ ಎನಗ? ಈ ಧರಣಿ ಯಾರು ಸಮರ ಎನಗ? ಯಾರು ಸಮರ ಎನಗ? ಈ ಧರಣಿ ಯಾರು ಸಮರ ಎನಗ? ದುರಳ ಪಾಂಡವ ಶಿರುವ ಕಡಿವೆ, ದುರಳ ಪಾಂಡವ ಶಿರುವ ಕಡಿವೆ. ಬಲ ಬಲ ಸೈಂಧವ ರಾಜ, ಹೆಣ್ಣು ಬಿಸಾಡುವೆನು, ಹೆಣ್ಣು ಬಿಸಾಡುವೆನು, ಈಗಲೇ ಹೆಣ್ಣು ಬಿಸಾಡುವೆನು. ಬಲೆ ಬಲೆ ಸೈನ್ಯವ ರಾಜ. ಯಾರು ಸಮರ ಎನಗ? ಯಾರು ಸಮರ ಎನಗ? ಎದುರಲ್ಲಿ ಮೆಟ್ಟೆ ಪಡಿ ಪಡಿ ಗಂಟೆ ರುಂಡ ಮಂಡಗಳ ತೊಂಡಗಳು. ಎದುರಲ್ಲಿ ಮೆಟ್ಟೆ ಪಡಿ ಪಡಿ ಗಂಟೆ ರುಂಡ ಮಂಡಗಳ ತೊಂಡಗಳು. ಸೈನ್ಯವ ರಾಜ. ಯಾರು ಸಮರ ಎನಗ? ಈ ಧರಣಿ ಯಾರು ಸಮರ ಎನಗ? ದುರ್ಯೋಧನ, ಸೈಂಧವ ರಾಜ, ನಿಮ್ಮ ಅಪ್ಪಣೆಗೋಸ್ಕರ ಕಾಯುತ್ತಿರಲು ಈ ಅಪ್ಪಣೆ ಕೊಟ್ಟಿದ್ದೇವಾದರೆ ಆ ಪಾಂಡವರನ್ನು ಧ್ವಂಸ ಮಾಡಿಬಿಡುವುದು. ಬಲ ಬಲ ಸೈಂಧವ ರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹಗೆಯು ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ, ಮತಿಗೆಟ್ಟು ನುಡಿವಿರೇಕೆ. ಮಹಾರಥಿಗರೆಂದೆನಿಸಿ ದುರ್ಳ ಪಾರ್ಥನ ಸಿರುವ ಹರಿವ ತನಕ, ಆ ದುರ್ಳ ಪಾರ್ಥನ ಸಿರುವ ಹರಿವ ತನಕ ಶಾಂತಿಯೇ ಈ ಹಂಗಾಧಿಪತಿಗೆ. ರಾಜೇಂದ್ರ ಮಿತ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು
ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನ್ಯಾರೋ ಬಲೆ ಇದರ ಬಲೆ ಮರೆತು ಕರ್ಣ. ನುಡಿದರೆ ಮುಂದೆ ಬರುವುದು ಅಗ್ರಜ. ಯುವ ಸಮರ. ಸಲ್ಲದೋ ನಿನಗೆ ವಲ್ಲಭನೇ. ಬಲೆ ಬಲೆ ಕರ್ಣ, ಬಲೆ ಕರ್ಣ. ಸಲ್ಲದೋ ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದೋ ನಿನಗೆ ವಲ್ಲಭನೇ. ಕೃಷ್ಣ ಪಾಂಡುತನಯರ ಹಿತವನ್ನು ಬಯಸುತ್ತ ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವಾಡಲೆಂದು ಬಂದೆಯ. ಕೃಷ್ಣ ಸಂಧಿಯ ನಾಟಕವಾಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ಬಾಮ ವಲ್ಲಭನೇ. ಕೃಷ್ಣ ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ದುಟವಿದು ತಿಳಿನಿ. ದುರ್ಲಭ ಮಾತನ ಶೀಲವನ್ನು ಹರೆಯುವೆ, ದುರ್ಲಭ ಮಾತನ ಶೀಲವನ್ನು ಹರೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಹಾ, ನಿನ್ನ ಧರ್ಮಕ್ಕಿಂತ ಈ ನನ್ನ ಕೌರವೇಶ್ವರ ಮಿತ್ರನಿಗಾಗಿ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗದೀಪ, ಬಹಳ ಚೆನ್ನಾಗಿ ಹೇಳಿದೆ. ಈಗ ಯಾದವ ಗಣಿಯ ಕಂಠ ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಹಾಗಾದರೆ ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ಸಾರಿ ಸಾರಿ ಪೇಳ್ವೆ ನಿನಗೆ ಮಾರಿ ತಾಳ್ಮೆಯೇ ಅಗ್ರಜ. ಸಾರಿ ಸಾರಿ ಪೇಳ್ವೆ ನಿನಗೆ ಮಾರಿ ತಾಳ್ಮೆಯೇ. ಘೋರ ಯುದ್ಧ ಬೇಡವೆಂದು ನಾ ಘೋರ ಯುದ್ಧ ಬೇಡವೆಂದು. ಸಾರಿ ಸಾರಿ ಪೇಳ್ವೆ ನಿನಗೆ ಮಾರಿ ತಾಳ್ಮೆಯೇ.
ತೋರು ನೀ ಖ್ಯಾತಿಯರಳು ಮೈತ್ರಿ ಭಾವವ ತೋರು ನೀ ಖ್ಯಾತಿಯರಳು ಮೈತ್ರಿ ಭಾವವ ಸಹೋದರರ ಸಹನ ಕೆಣಕಿ ಮೀರಿ ಮೆರೆಯಬೇಡವೆನುತ ಸಹೋದರರ ಸಹನ ಕೆಣಕಿ ಮೀರಿ ಮೆರೆಯಬೇಡವೆನು ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆಯೇ ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆಯೇ ಗುರು ದ್ರೋಣ ವಿದುರ ಭೀಷ್ಮಾದಿ ಹಿರಿಯರು ಗುರು ದ್ರೋಣ ವಿದುರ ಭೀಷ್ಮಾದಿ ಹಿರಿಯರು ನೆರೆದ ಸಭೆಯೊಳಗೆ ಜರಿದಾಡಬಹುದೇ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದ ಎನ್ನ ಸಿಡ ನುಡಿ ಹಾಲಿಸು ಹಠ ಮಾಡದ ಎನ್ನ ಸಿಡ ನುಡಿ ಹಾಲಿಸು ಗುರು ಪಾಂಡವರ ದೇಶಕ್ಕೆ ಮೂಲ ಗುರು ಪಾಂಡವರೀರ್ವರ ದೇಶಕ್ಕೆ ಮೂಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧಗೆ ಕಿವಿ ಕೊಡದೆ ದುರ್ಬೋಧಗೆ ಕಿವಿ ಕೊಡ ತಪ್ಪಿತು ಹೆಂಡತಿ ನಡಿಗೆ ದುರಿತಾಂತವ ತಪ್ಪಿತು ಯುದ್ಧದಿ ನಡೆಯುವ ದುರಿತಾಂತವ ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆಯೇ ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ವೆಯೇ ದುರ್ಯೋಧನ ಈ ನಿಂದ ಗುರು ಹಿರಿಯರು ಬಂಧುಗಳು ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು ನಿನ್ನ ಒಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿರುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿನ್ನ ಪ್ರೀತಿ ಪ್ರೇಮದ ಹೊರತು ಅವರಿಗೆ ಮತ್ತೇನು ಬೇಡ ಇದು ಅತ್ಯಂತ ಮಹತ್ವದ ವಿಷಯ ಈ ಸಂಧಿಯನ್ನು ನಿರಾಕರಿಸಬೇಡ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ ಈ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮಗಳ ಸಲುವಾಗಿ ಕೃಷ್ಣ ಮುಂದೊದಗುವ ಭೀಷಣ ಯುದ್ಧದ ಸಲುವಾಗಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ ಕೃಷ್ಣ ಭಾವ ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ ಕೇಳು ವಾಸುದೇವ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಸದ್ಯ ಪಾಂಡವರು ನಿಜವಾದ ಪರಾಕ್ರಮಿಗಳೇ ಆಗಿದ್ದಲ್ಲಿ ರಣಬೇರಿಯನ್ನು ಮುಳುಗಿಸದೆ ದೇಹಿ ದೇಹಿ ಎಂದು ನಿನ್ನನ್ನು ಕಳಿಸುತ್ತಿರಲಿಲ್ಲ ಏನಂದೆ ಕೃಷ್ಣ ಪಾಂಡವರು 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 ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಆ ಪಾಂಡವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ ಯುದ್ಧದ ಭಯವನ್ನು ತೋರುವೆಯ ಮುಕುಂದ ಯುದ್ಧವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ ಭಯಪಡಲಾರ ಭಯಪಡಲಾಗದು ತರವಲ್ಲಾವಿದು ಕೌರವೇಶ್ವರ ರಾಜದ್ರೋಹ ಕಾರ್ಯವೀಗ ತರವಲ್ಲಾವಿದು ಕೌರವೇಶ್ವರ ರಾಜದ್ರೋಹ ಕಾರ್ಯವೀಗ ಪಾಂಡವರ ರಾಜ್ಯದಲ್ಲಿ
ಬದುಕಬೇಡ ತರವಲ್ಲವಿದು ಕೌರವೇಶ್ವರ ರಾಜದ್ರೋಹ ಕಾರ್ಯವೀಗ. ಪಾಂಡವರ ರಾಜ್ಯದಲ್ಲಿ ಪಾಂಡವರ ರಾಜ್ಯದಲ್ಲಿ ತರದ ಮಾಡಿ ಬದುಕಬೇಡ ಮೋಸ ಮಾಡಿ ಬದುಕಬೇಡ ತರವಲ್ಲವಿದು ಕೌರವೇಶ್ವರ ರಾಜದ್ರೋಹ ಕಾರ್ಯ ಬೀಗ. ಕೌರವೇಶ್ವರ ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನು ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಛೀ ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಧರ್ಮರಾಯನನ್ನು ಕಪಟ ಜುಟ್ಟ ಕೆಳೆದಿದ್ದು ಮರೆತೆಯ? ಸೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧ ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ಈ ನೀಚ ಸ್ಮೃತಿಯನ್ನು ಹಿಂಬಾಲಿಸೆಂಬುದನ್ನು ನೆನಪಿನಲ್ಲಿಡಿ. ವಾರಣಾವತಾರದ ಅರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಕಪಟ ಜುತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ಭೀಷ್ಮ ದ್ರೋಣಾದಿಗಳ ಮಾತನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನೀನು ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೃಷ್ಣ, ಸಹಸ್ರ ಕಾಳ ಸರ್ಪಗಳ ಕಡಿತವನ್ನು ಒಮ್ಮೆಯೇ ತಡೆಯಬಲ್ಲೆ, ಆದರೆ ಸಂಧಾನವೆಂದಿಗೂ ಫಲಿಸದು. ರಣರಂಗದಲ್ಲಿ ಏಕಾಂಗಿಯಾಗಿ ಹೋರಾಡಿ ವಿಜಯ ಸಾಧಿಸುವೆ, ಇಲ್ಲ ವೀರ ಸ್ವರ್ಗವನ್ನು ಸೇರುವೆ. ಹೇಗಿದ್ದರೂ ಈ ದುರ್ಯೋಧನನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ. ಕೃಷ್ಣ, ಕಟ್ಟ ಕಡೆಯ ಸಂದೇಶ, ಕೆಟ್ಟರೂ ಸರಿಯ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನನ್ನು ನೋಡಿ ಕೆಣಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆದರಕ್ಕೂ ನಿಂತರೂ ಸರಿಯೇ. ಕಲಿಯಾಂಶದಿಂದ ಉದ್ಭವಿಸಿರುವ ಈ ಕುರುರತ್ನದ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟನ್ನಾದೀಶ್ವರ ಅಭಿಮಾನದ ನಂಬ ನಾನು ಮಸಣದ ಮಣ್ಣಲ್ಲಿ ಮಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ, ಕಟ್ಟ ಕಡೆ ಸಂದೇಶ, ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟು ಕೊಡೆನು ಕುರು ಭೂಮಿಯನ್ನ. ಕೃಷ್ಣ ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟು ಕೊಡೆನು ಕುರು ಭೂಮಿಯನ್ನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಯನ್ನೈರೆ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ನೈರೆ ಕುಲವ. ಕಡೆಯ ನಿರ್ಧಾರ ಬೇಳೆ ಯದುಪತಿ ಪಾಂಡವರೊಡೆಯನೆ ಕೇಳೆ. ಕಡೆಯ ನಿರ್ಧಾರ ಬೇಳೆ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ವಾಸುದೇವ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಮಂಡಲ ಬೋರ್ಗರಿದು ಬಾಬಿರಿಯಲಿ
ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಕೃಷ್ಣ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಲ್ಲ ಭಾವ. ಹಾಗಾದರೆ ಸಂಧಾನಕ್ಕೆಂದು ಬಂದ ಅತಿಥಿಯ ಸಭೆಗಳಿಂದ ಸತ್ಕರಿಸಲಿರುವೆವು. ಸಂಧಾನಕ್ಕೆಂದು ಬಂದ ಅತಿಥಿಯ ಸಭೆಗಳೆಂದು ಸತ್ಕರಿಸಲಿರು ಕಡೆಯ ನಿರ್ಧಾರ ಬೇಳ್ವೆ ಯದುಪತಿ ಪಾಂಡವರೊಡೆಯ ನಿಂದೆ ಕಡೆಯ ನಿರ್ಧಾರ ಬೇಳ್ವೆ ಕಡೆಯ ನಿರ್ಧಾರ ಬೇಳ್ವೆ. ಎಲ್ಲವೋ ಗೊಲ್ಲ ಮಾತಿನ ಮಲ್ಲ ನಲ್ಲೇರ ನಲ್ಲ ಇದು ಕದಿಯಲಿಕ್ಕೆ ಯಶೋದೆಯ ಬೆಣ್ಣೆ ಮುದ್ದೆಯಲ್ಲ, ಅರ್ಧ ರಾಜ್ಯವಲ್ಲ, ಒಂದು ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಇದು ಕೌರವನ ಸಾಮ್ರಾಜ್ಯ. ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ವೀರಘೋಷದಲ್ಲಿ, ಮಹಾರಥಿಕರ ವೀರಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ. ಹೋಗು, ಆ ನಿನ್ನ ಪಾಂಡವರಿಗೆ ಹೇಳಿಬಿಡು. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗಿ ರಣ ದುರಂಧರಾಗಿ ಮೆರೆಯುತ್ತಿರುವ ನಿಮಗೆ ನನ್ನ ಮಾತು ರುಚಿಸುವುದಿಲ್ಲ. ಯುದ್ಧಕ್ಕೆ ಸಿದ್ಧರಾಗಿ ನಾನಿನ್ನು ಹೊರಡುವೆನು. ಎಲ್ಲಿಗೆ ಪಲಾಯನ? ನಿಲ್ಲು ವಂಚಕ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಸುವುದು ಚಿತ, ಅಂದನಾಗದೆ ಮುಂದಾಲೋಚಿಸುವುದು ಚಿತ. ಸಂಧಿಗಾಗಿ ಬಂದವರನು ನಿಂದಿಸುವುದನು ಚಿತ, ಸಂಧಿಗಾಗಿ ಬಂದವರನು ನಿಂದಿಸುವುದನು ಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಬದಲದಿರಲ್ಲ ಮಾಧವ, ಪದೇ ಪದೇ ಅದೇ ವಿಷಯ ಬದಲದಿರಲ್ಲ ಮಾಧವ. ಕಣಗು ನುಡಿಗಳಿ ರಕ್ತದ ಕಣವು ಕುದಿದು ರಣದಳವರನ್ನು ವಧಿಸಲು ಕಣ್ಣ ತೊಟ್ಟಿರುವ ಕೆರಳಿದ ಕೇಸರಿ ಕೆಳಿ. ಪದೇ ಪದೇ ಅದೇ ವಿಷಯ ಬದಲದಿರಲ್ಲ ಮಾಧವ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ರಣದಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗರೈ. ರಣದಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗರೈ. ಅವರ ಆಕ್ರೋಶವ ಶಮನಗೊಳಿಸಲು, ಅವರ ಆಕ್ರೋಶವ ಶಮನಗೊಳಿಸಲು ನಿನಗೆ ನೀಡಿದನು ಸಂಧಿಸು ಯೋಗವ, ನಿನಗೆ ನೀಡಿದನು ಸಂಧಿಸು ಯೋಗವ. ಉಲ್ಲಾಸ ಪಡು ನೀ ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳೇ, ನಿಲ್ಲಿಸೋ ಮುಕುಂದ ನಿನ್ನ ಅಣಕದ ನುಡಿಗಳೇ. ಕಣಗೆ ಈ ಕೌರವನ ಕ್ರೋಧಾಗ್ನಿಯೇ ಸಲ್ಲದ ಮಾತುಗಳಾಡಿ ಸೊಲ್ಲಡಗಿಸಿಕೊಳ್ಳಬೇಡ, ಸೊಲ್ಲಡಗಿಸಿಕೊಳ್ಳಬೇಡ. ಯಾರಿವರು ಯಾರಿವರು ಯಾರಿಗರೋ ಚಲದಂಕ ಮಲ್ಲನೊಡನೆ ಹೋರಾಡಿ ಎಲ್ಲ ಬಲ್ಲವರು. ಪುರುಷೋತ್ತಮನೊಳ್ ದುರಂಕಾರವ ತೋರಿದೆಯಾದೊಡನೆ, ಪುರುಷೋತ್ತಮನೊಳ್ ದುರಂಕಾರವ ತೋರಿದೆಯಾದೊಡನೆ. ಗುರುಸಿಂದೊಳೆಯುವ ಗುರುಸಿಂಹಾಸನ, ಅರಶದಿಂದೊಳವ ಗುರುಸಿಂಹಾಸನ. ಕ್ಷಣದ
ಅಧಪತನ. ಇನ್ನಿವನನ ಈ ಸಭೆಯಲ್ಲಿ ಮನ್ನಿಪುದನುಚಿತ, ಇನ್ನಿವನನ ಈ ಸಭೆಯಲ್ಲಿ ಮನ್ನಿಪುದನುಚಿತ. ಸಮಯ ವ್ಯರ್ಥಗೊಳಿಸದೆ ಆವರಿಸಿದ ದೂತನ, ಸಮಯ ವ್ಯರ್ಥಗೊಳಿಸದೆ ಆವರಿಸಿದ ದೂತನ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಕಡೆಗೂ ನನ್ನ ಉದ್ದೇಶವನ್ನು ತಿರಸ್ಕರಿಸಿಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಸುಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ, ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ, ತಾನಾಗಲೇ ನಿರ್ಣಯಿಸಿ ಸೂಕ್ತವಾದ ಸಲಹೆಯನ್ನು ಕೊಟ್ಟಿದ್ದೇನೆ. ಯಾರಿಗೆ? ಮತ್ಯಾರಿಗೆ? ಈ ನಮ್ಮ ಕುರುಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಕೌರವೇಶ್ವರ, ಕೃಷ್ಣ, ಭಾವ, ನಿನ್ನನ್ನು ಉಚಿತ ರೀತಿಯಲ್ಲಿ ಕಳಿಸಬೇಕೆಂದು ನನ್ನ ಶಕುನಿ ಮಾವನವರು ಆಗಲೇ ನನಗೆ ತಿಳಿಸಿದ್ದಾರೆ. ಓಹೋ, ಶಕುನಿ ಮಾವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ಅದ್ಭುತವಾದ ನಿನ್ನ ರಾಯಭಾರಕ್ಕೆ ಅತ್ಯದ್ಭುತವಾದ ನಮ್ಮ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಾ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ನನ್ನನ್ನು ಬಂಧಿಸುವಿರಾ? ಹೌದು. ಮಂದಮತಿಗಳೇ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ವ್ಯರ್ಥ, ನಿಮ್ಮಿಂದಾಗದು. ಈಗ ಬಂಧಿಸಿ ನನ್ನನ್ನು. ಅಣ್ಣ, ಸಾಧ್ಯವಾಗುತ್ತಿಲ್ಲ. ಏನು, ಕೃಷ್ಣನನ್ನು ಬಂಧಿಸಲು ಆಗುತ್ತಿಲ್ಲವೇ? ಇಲ್ಲ ಎಲ್ಲಿ? ಅಣ್ಣ. ಹಗ್ಗವನ್ನು ಕೊಡು, ನಾನೇ ಬಂಧಿಸುವೆ. ಅಣ್ಣ, ಮಾಯೆ, ಮಾಯೆ, ಮಾಯೆ. ಯಾರನ್ನು ಬಂಧಿಸಲಿ? ಹೇಗೆ ಬಂಧಿಸಲಿ? ಕರ್ಣ, ಇಲ್ಲಿ ಬಾ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಕರ್ಣ, ಜನ್ಮವ ಹರೆಯದೆ ಎನ್ನನು ಇಳೆಯಳು ಜನ್ಮವ ಹರೆಯದೆಯನ್ನನು ಶ್ರೀಲೋಲನೆ ಅತಿಯ ಪ್ರೇಮದಲ್ಲಿ ಕಾಯ್ವೆ ಶ್ರೀಲೋಲನೆ ಅತಿಯ ಪ್ರೇಮದಲ್ಲಿ ಕಾಯ್ವೆ ಪರಮಾತ್ಮ ಪಾವನ ನಾಮ ಬಳಲಿದೆ ನೈ ಸ್ವಾಮಿ ಕರುಣ
ಆದರಿಸಲು ಕರ್ಣ ಬಳಲಿದೆ ನೈ ಸ್ವಾಮಿ ಕರುಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಭಾವ ಕರ್ಣ. ಓಹೋ, ಇದೇನು ಪರಮಾತ್ಮನು ನನ್ನನ್ನು ಭಾವ ಎಂದು ಕರೆಯುತ್ತಿರುವನಲ್ಲ. ಓಹೋ, ಇದರಲ್ಲೇನೋ ಸಂಶಯವಿರಲೇಬೇಕು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಕುಲಹೀನನಲ್ಲ ಕೇಳೆನ್ನಮ, ಕುಲಹೀನನಲ್ಲ ಕೇಳೆನ್ನಮ. ರವಿ ಅಂಶದಲ ಅವತರಿಸಿದ ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಪರಮಾತ್ಮ, ಮಾತೆ ನಿನ್ನವಳು ಕೊಂತೆ ಪರಪಾಂಡವರ ಜನನಿ. ಮಾತೆ ನಿನ್ನವಳ ಕೊಂತೆ ಪರಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಪರಮಾತ್ಮ, ಧರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದನಿಸಿ ಮೆರೆ ತವಿಸುತ್ತನೆ ಬಾ ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಸುಕುಮಾರ ಬಾ ವರದೀರ ಸುಕುಮಾರ ಬಾ. ತಳಮಳವೇತಕ್ಕೆ ಮನದ ಚಿಂತೆಯ ತೊರೆ. ಕರ್ಣ, ಕರ್ಣ, ತಳಮಳವೇತಕ್ಕೆ ಮನದ ಚಿಂತೆಯ ತೋರೆ. ಅಂತ ಭುವನದಳ್ ಕೀರ್ತಿಯ ಪಡವೆ, ಅಂತ ಭುವನದಳ್ ಕೀರ್ತಿಯ ಪಡವೆ. ಮರಸಿಗ ನಿಜ ಘನತರವೆನ್ನಿಸಿದ ದಿರಿಯೊಳು ನೀ. ಕರ್ಣ, ಘನತರವೆನ್ನಿಸಿದ ಮೇದಿರಿಯಳು ನೀ. ಮಹಾಮಹಿಮೆನಿಸಿ ಮೆರೆ ತವಿಸುತ್ತನೆ ಬಾ ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಸುಕುಮಾರ ಬಾ ವರದೀರ ಸುಕುಮಾರ ಬಾ. ಕರ್ಣ, ಹಾಗೆಲ್ಲ ಮಾತನಾಡಬೇಡ. ನಿನ್ನ ಶೌರ್ಯಾದಿ ಗುಣಗಳು ಕುಲಹೀನನಲ್ಲಿ ಕಂಡು ಬರುವವೆ. ದೇವ, ನಾನೊಬ್ಬ ಸೂದನೆಂಬ ವಿಚಾರವು ಈ ಲೋಕವೇ ಮರೆಯುವಂತಿಲ್ಲ ದೇವ, ಈ ಲೋಕವೇ ಮರೆಯುವಂತಿಲ್ಲ.
ಕಾರಣ ನೀನು ಸೂತನಲ್ಲ, ಚಂದ್ರವಂಶವೇ ನಿನ್ನದು, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಪರಮಾತ್ಮ, ತಾವು ಹೇಳುತ್ತಿರುವಂತಹ ಮಾತು ಬಹಳ ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ತಲೆಕಾಯಲ್ಲೂ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಳ್ತಿರುವೆಯಲ್ಲ. ದೇವಾ ಶೋಧನೆಯೇನಿದು ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ. ದೇವಾ ಶೋಧನೆಯೇನಿದು ಶಾಪ. ಪರಮಾತ್ಮ ದೇವಾ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಪರಮಾತ್ಮ ದೇವಾ, ಕರ್ಣ, ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಇಂದು ವದನ ಅಪನಿಂದೆಯಲ್ಲಿ ಬೆಂದೆ. ದೇವಾ ಪರಮಾತ್ಮ, ಇಂದು ವದನ ಅಪನಿಂದೆಯಲ್ಲಿ ಬೆಂದೆ. ಪಾತಕಿ ಜೀವನ ಸಂಕಟಕಾರ. ಪರಮಾತ್ಮ ಕರ್ಣ, ದುಃಖಿಸಬೇಡ. ಪಾತಕಿ ಜೀವನ ಸಂಕಟಕಾರ. ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ. ಜನ್ಮ ರಹಸ್ಯದ ಅಂತರ್ಯವರಿತು. ದೇವಾ ಪರಮಾತ್ಮ, ಜನ್ಮದಾತೆಯ ಅಂತರ್ಯವರಿತು. ಜನ್ಮದಾತೆಯ ನಿರ್ದಯವರಿತು. ಕೃಷ್ಣ ಪರಮಾತ್ಮ, ಕೃಷ್ಣ ಜನ್ಮ ರಹಸ್ಯದ ಅಂತರ್ಯವರಿತು. ಜನ್ಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಮಗೂಡಿ. ದೇವಾ ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಸಮಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾದೆ ಪರಿತಾಪ ಕೀಡಾದೆ. ದೇವಾ ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ
ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ಪರಮಾತ್ಮ, ನಂಬಿದ ಸ್ವಾಮಿಗೆ ದ್ರೋಹ ಬಗೆಯುವುದೆಂತು ದೇವ? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಕುಂತಿ ಮಾತೆಯ ಕುವರ. ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯ ದೇವ? ಅಗತ್ಯವಾಗಿ. ಪಾಂಡುಕುವರರ ಸೇರುವೆ ನೀನು, ಪಾಂಡುಕುವರರ ಸೇರುವೆ ನೀನು, ದರೆಯನ್ನು ಪರದುದೆ ಧರ್ಮದಲ್ಲಿರುತ್ತ, ದರೆಯನ್ನು ಪರದುದೆ ಧರ್ಮದಲ್ಲಿರುತ್ತ, ಅನುಜರ ತೇರೈ ಅನುಜರ ತೇರೈ ಕರುಣವ ತೋರೈ, ಅನುಜರ ತೇರೈ ಕರುಣವ ತೋರೈ, ನೀ ಬಾಳೈ ನೀ ಬಾಳೈ, ಸುರಚರ ಚರದ ಶರಣರ ಪೊರೆವನ, ಸುರಚರ ಚರದರ ಶರಣರ ಪೊರೆವನ, ಮಾತನ್ನು ಪ್ರೇಮ ಲಾಲಿಸುವಿ. ದಾನ ಚೋರದೆ ನಾಂತಿಕ ಬಿರುದ ಕರ್ಣ, ದಾನ ಚೋರದೆ ನಾಂತಿಕ ಬಿರುದ, ಮೆರೆಸಿಗಾಲಿದ ವರಗುಣಶೀಲ, ಮೆರೆಸಿಗಾಲಿದ ವರಗುಣಶೀಲ, ಪರಯಿತ ಪ್ರೇಮಿ ಸುಕೃತ ಕಾಮಿ, ಪರಯಿತ ಪ್ರೇಮಿ ಸುಕೃತ ಕಾಮಿ, ಬಾಲಿಷ್ಕಾಮಿ ಬಾಲಿಷ್ಕಾಮಿ, ಸುರಚರ ಚರದರ ಶರಣರ ಪರವನ, ಸುರಚರ ಚರದರ ಶರಣರ ಪರವನ, ಮಾತನ್ನು ಪ್ರೇಮ ಲಾಲಿಸು, ಮಾತನ್ನು ಪ್ರೇಮದಿ ಲಾಲಿಸು, ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಹಾಗಾದರೆ ಸತ್ಯವನ್ನು ನಂಬಲು ಯಾವುದೇ ಸಹಜವಾದ ಆಧಾರಗಳಿಲ್ಲವಲ್ಲ ದೇವ? ಏಕಿಲ್ಲ ಕರ್ಣ. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿದೇವಿಯು ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹಳ ಅತ್ಯಂತ ಪ್ರೀತಿಯಿಂದ ಸಾಕಿ ಸಲ್ಲಿಸಿದ್ದರು. ಈಗಲೂ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳಿಸುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಕರ್ಣ. ಹಾಗಾದರೆ ತಾವು ಹೇಳಿದ್ದ ಪಕ್ಷ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೇ ಎಂದು ಇಳಿಸುತ್ತಿರುವಲ್ಲ ದೇವ. ನಾನಂತ ಒಂದು ವಿಚಾರ ಅವರಿಗೆ ತಿಳಿಯದೆ. ಅವರಿಗಂತಿರಲಿ, ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಕುಂತಿದೇವಿ ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗೋದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಇದುವರೆಗೂ ನಾನು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದೆ. ಕರ್ಣ,
ಹಾಗೆ ನಿನ್ನನ್ನು ಕಾಣಲೆಂದು ಗಂಗಾ ನದಿಯ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ಸಮಯವಾಯಿತು, ನಾನಿನ್ನು ಬರಲೇ? ಆಗಬಹುದು ದೇವ, ಆಗಬಹುದು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೆಂದು ಹಗಲೆರಳು ಹಂಬಲಿಸುತ್ತಾ ಧರ್ಮವೇ ನನ್ನ ಉಸಿರನ್ನು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಮಲ್ಲರ ಮಲ್ಲ, ಜಗದೇಕ ಮಲ್ಲ, ಸಾವಿರ ಆನೆಬಲಗಳುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ದೈವವಿದೆಯೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರುಗಳು ನನ್ನ ಅನುಜರೇ. ಪರಶಿವನ ಹೋರಾಡಿ ಪಾಂಡುರಾಜೇಂದ್ರ, ಮಾದ್ರಾದೇವಿ, ಕುಂದಿದೇವಿ ನನ್ನ ಜನನೀ ಜನಕರೇ. ಪರಶಿವನ ಹೋರಾಡಿ ಪಾಶುಪತಾಕ್ಷವನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಸವ್ಯಸಾಚಿ ಹೀಗೆ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿಯಾಗಿ ಬೆಳಗಿದ ಹಾ ನನ್ನ ಪರಮ ವೈರಿ ಅರ್ಜುನ, ನೀನು ನನ್ನ ಪರಮ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಯುದ್ಧದ ಭೂಮಿಯಲ್ಲಿ ತೇಲಿ ಕೊಚ್ಚಿಕೊಂಡು ತೇಲಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನಾನು ಹೇಗೆ ನೋಡಲಿ? ಯಾವ ಪೂರ್ವದ ಫಲವಾಗಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇಷ್ಟು ದಿನ ಬಂದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂದವರು ಇಂದವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟವು ಪ್ರಾಪ್ತಿಯಾಯಿತು. ಹೇ ಕರ್ಣ, ಪಾಪಿ ಕರ್ಣ, ಪಾಂಡು ಪುತ್ರರಾದ ನೀನು ಪಾಂಡುಕೂರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೆ ಪಾಂಡುಕುಮಾರರಂ ನಾಂ ಕೊಲ್ಲಲೆ. ಕೊಲ್ಲಲೆ ಪಾಂಡುಕುಮಾರರಂ ನಾಂ ಕೊಲ್ಲಲೆ. ದುರದೋಯ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲ್ಲದ ಬಿಟ್ಟೊಡೆ ಕೌರವೇಂದ್ರ ಈ ದೊರೆಯೋ ಸುಖ ಸಂಪತ್ತಿ ನಿನ್ ಬಾಳ್ವನೇ. ಚಲದಿಂ ಪಾರ್ಥನರುಣ್ಣವಂ ತುರಿದು, ಚಲದಿಂ ಪಾರ್ಥನರುಣ್ಣವಂ ತುರಿದು ಮಚ್ಚಾಮಿಗೆ ಮಮಸಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಚಿರಕ್ಕೆ ನಾ ತುತ್ತಾಗಲೇ. ನಾ